ಸೋಲ್ತಾರ ಏನ್ ಮಾಡಬಾರಲ್ಲ. ರಾಜಶೇಖರ್ ಪಾಟೀಲ್ ಇದೆ ಪಾಪ, ಅವ್ರು ಸೋಲ್ತರು ಒಂದ್ಸಲ. ಸಿದ್ದು ಪಾಟೀಲ್ ಅವ್ರಿಗೆ ನೋಡ್ರಿ ಕ್ಷೇತ್ರದ ಹೆಂಗ್ ದಿನ ನಮ್ಮನ್ನ ಹೋಗಿದ ಚಿಡುಗುಪ್ಪ ಪ್ರಜಾಸೌಧ ಫಸ್ಟ್ ಟೈಮ್ ಅಡಿಗಲ್ ಸಮಾರಂಭ ಹೋಗಿದ. ನಮ್ ಕ್ಷೇತ್ರ ಬರ್ತ ಹುಯ್ತಿಗೆಲ್ ಪೊಲೀಸ್ ನಮ್ ಕ್ಷೇತ್ರ ಒಂದು ಕಾನ್ಸ್ಟೇಬಲ್ ಇರ್ತಾನ ಪೂಜೆ ಮಾಡಕ್ ಹೋದ್ರೆ ಇದೇನಪ್ಪ ಹಿಂಗಂದ್ರೆ ಇಲ್ಲಿ ಹಿಂಗೆ ಅಲ್ಲ. ಇಲ್ಲಿ ನಮ್ಮಲ್ಲಿ ಹೆಂಗಿರ್ತ ಅಲ್ಲಿ ಹಿಂಗ ಒಂದ್ಸಲ ಸೋಲುಗೆಲ್ಲ ಇದ್ದೇ ಇರ್ತದೆ ಮನುಷ್ಯಾಗ. ನಮ್ಮ ಹಣೆ ಬರ್ಗೆ ಬೇಕಂತ ಜಬರ್ದಸ್ತ್. ಅಲ್ಟಿಮೇಟ್ಲಿ ಹಣೆ ಬರ್ಲಕ್ ಬೇಕೇ ಬೇಕು. ಒಂದೊಂದ್ಸಲ ಸೋಲುಗೆಲ್ಲ ಇರ್ತದ. ಎಲ್ಲಾ ಕಾರ್ಯಕರ್ತರು ಪರಿಶ್ರಮ ಮಾಡ್ಯಾರಂತೆ. ನಮ್ಮ ಜಿಲ್ಲೆದ ಹೇಳ್ತೀನಿ, ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಟೀಮ್ ವರ್ಕ್ ಮಾಡಿದೆವು. ಕಾಂಗ್ರೆಸ್ನವ್ರು ನೂರಾರು ಕೋಟಿ ಖರ್ಚು ಮಾಡಿದ್ರು, ಮಷಿನರಿ ಅವ್ರ ಪರವಾಗಿತ್ತು, ಸಾಕಷ್ಟು ಹಣದ ಹೊಳೆ ಅಂತರು, ಓಟಿಸಿ ನೋಟ್ ಕೊಟ್ಟರು. ನಿಮ್ಗೆಲ್ಲರಿಗೂ ಗೊತ್ತದ ಎಲ್ಲರೂ ಯಾರು ಯಾವ ಫ್ಯಾಕ್ಟ್ರಿ ಯಾವ ಕಾಲೇಜ್ ಏನೇನು ಕೆಲಸ ಮಾಡ್ಯಾರ ಇಲ್ಲ. ಅಷ್ಟೊಂದು ಖರ್ಚಾಗಿದೆ. ನಾವು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮತ ಹಾಕಿದ್ದಾರೆ. ಒಂದ್ ಸ್ವಲ್ಪ ಮೂರನೇ ಎಲೆಕ್ಷನ್ ಇತ್ತು, ಪಾಪ ಕೆಲಸ ಮಾಡಿದ್ರೆ ಭಗವಂತ ಕುಮಾರ್ ಅಂದ್ರೂ ಕೂಡ ಥೋಡೆ ನಾರಾಜಗಿ ಇದ್ದೇ ಇರ್ತದೆ. ಫಸ್ಟ್ ಟೈಮ್ ಗೆದ್ದವರಿಗೆ ಇರ್ತದೆ. ಪಾಪ ಅವರು 2 ಸಲ ಕೆಲಸ ಗೆದ್ದು 3ನೇ ಸಲ ಎಷ್ಟು ಇದೇ ಇರ್ತದೆ. ನಾ 2 ವರ್ಷ ಗೆದ್ದು 2 ವರ್ಷ ಐತ್ ನಾ ಗೆದ್ದು. ಈಗ ನನ್ನ ಮೇಲೆ ಥೋಡೆ ನಾರಾಜಗಿ ಇರ್ತಾವ. ಅವ್ರ 10 ವರ್ಷ ಇದ್ರು ಪಾಪ, 10 ವರ್ಷ ಕೆಲಸ ಮಾಡ್ಯಾರ. ಅದು ಇದ್ದೇ ಇರ್ತದೆ ಸಹಜ. ಅದಕ್ಕೆ ರಾಜಶೇಖರ್ ಪಾಟೀಲ್ ಏನ್ ಹೇಳ್ಯಾರ, ಅವರು ಮಾತು ಆಫೀಸ್ ಹೋಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಮತ್ತೆ ಅದೇ ತರ ಇನ್ನೊಂದು ಕಳೆದ